ಇಲ್ಲಿಂದಾನೇ ನಮ್ಗೆ ಬೀಚ್ ಆಕ್ಸೆಸ್ ಇರುತ್ತೆ. ರೂಮಿಗೆ ಬಂದ್ವಿ, ಇವಾಗ ಊಟ ಮಾಡ್ತಿದೀವಿ. 4 o'clock ಆಗಿದೆ. ಸೊ ಹಾಗೆ ಇಲ್ಲಿ ಮಿನಿ ಕಿಚನ್ ಇದೆ ಇದರಲ್ಲಿ. ಸೊ ಇದ್ರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಮೈಕ್ರೋವೇವ್. ಮಕ್ಳಿರೋಂತ ಫ್ಯಾಮಿಲೀಸ್ ಬಂದ್ರೆ ಈ ರೂಮ್ ಮಾತ್ರ ಪರ್ಫೆಕ್ಟ್ ಆಗಿದೆ. ಇವು ನೋಡ್ಬೋದು, ಈ ತರ ಇದೆ. ನಾವು 3 ಜನನು ರೆಡಿ ಆಗಿದ್ದೀವಿ. ಇಲ್ಲಿ ಸ್ವಲ್ಪ ಈಗ ಸನ್ಸೆಟ್ ಟೈಮ್ ಆಗ್ತಾ ಇದೆ ಅಲ್ವಾ, ಈ ಟೈಮ್ ನಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ. ಎಲ್ಲಿಗೆ ಹೋಗ್ತಾ ಇದೀವಿ? ಬೀಚ್. ಸೊ ಜಾನ್ವಿಕಾ ಎಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡಿದ್ದಾಳೆ ಈಗ. ಎಕ್ಸೈಟೆಡ್? ಸನ್ಸ್ಕ್ರೀನ್ ಹಾಕೊಂಡಿದ್ಯಾ? ಇಲ್ಲಿ ಹೋಟೆಲ್ ಅಲ್ಲಿ ಚೆಕ್ ಇನ್ ಆಗಿದ್ದೀವಿ. ಸೊ ಚೆಕ್ ಇನ್ ಆದ್ಮೇಲಿಂದ ಪೂಲ್ ಈ ತರ ಹೋಟೆಲ್ ಒಳಗಡೆನೆ ಇದೆ. ಸೊ ನಮ್ಮ ರೂಮ್ ಬಂದು 6th ಫ್ಲೋರ್ ಅಲ್ಲಿ ಇದೆ. ಆಮೇಲಿಂದ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಈಗ ಫಸ್ಟ್ ಬೀಚ್ ಹೋಗ್ತಾ ಇದೀವಿ. ಸೊ ಇಲ್ಲಿಂದಾನೇ ನಮ್ಗೆ ಬೀಚ್ ಆಕ್ಸೆಸ್ ಇರುತ್ತೆ. ಈಗ ಇಲ್ಲಿ ಬೀಚ್ ಅಲ್ಲಿ ಆಟ ಆಡಾದ್ಮೇಲಿಂದ ಇಲ್ಲಿ ಪೂಲ್ಗೆ ಬಂದಿದೀವಿ. ಪೂಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ಜಾನ್ವಿಕನ್ಗೆ ಎರಡೆರಡು ಆಪ್ಷನ್ ಇದೆ ಅಮ್ಮ, ನನ್ಗೆ ಬೀಚ್ ಇದೆ ಪೂಲ್ ಇದೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಮಾಡು ಮಾಡು, ಹಾ ಸ್ವಿಮ್ ಮಾಡು. ಲಿಟಲ್ ಬಿಟ್, ಲಿಟಲ್ ಬಿಟ್.
ಬೀಚಲ್ಲೆಲ್ಲ ಆಟಾಡ್ಕೊಂಡು ಬಂದ್ಮೇಲೆ ಮತ್ತೆ ರೂಮಿಗೆ ಬಂದ್ವಿ. ಇವಾಗ ಊಟ ಮಾಡ್ತಿದ್ದೀವಿ. 4 o'clock ಆಗಿದೆ. ಸೊ ಮಧ್ಯದಲ್ಲಿ ಸ್ನ್ಯಾಕ್ಸ್ ಫ್ರೂಟ್ಸ್ ಎಲ್ಲಾನು ತಿಂದಿದ್ವಲ್ಲ, ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಅಂದ್ಬಿಟ್ಟು ಇಷ್ಟು ಲೇಟಾಗಿ ಊಟ ಮಾಡ್ತಾ ಇದ್ದೀವಿ. ಸೊ ಚಪಾತಿ ಮತ್ತು ನಾನು ಮನೆಯಿಂದ ತೊಗೊಂಡು ಬಂದಿದ್ದಲ್ಲ ಅದೇ ತರಕಾರಿ ಫ್ರೈ ಎಲ್ಲ ಇದೆ. ಸೊ ಈಗ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತೀವಿ. ವೆಲ್ಕಮ್. ನಮ್ಮ ರೂಮ್ ಯಾವ ತರ ಇದೆ ಅಂದ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಈಗ. ಸೊ ಬನ್ನಿ ಒಳಗೆ. ಇಲ್ಲಿ ನೋಡ್ಬೋದು, ಎಂಟರ್ ಆಗಿದ ತಕ್ಷಣ ರೈಟ್ ಸೈಡ್ ಅಲ್ಲಿ ಕಿಚನ್ ಇದೆ. ಕಿಚನ್ ವಿತ್ ಐಲ್ಯಾಂಡ್ ಕೂಡ ಇದೆ, ಮತ್ತೆ 3 ಚೇರ್ ಇದೆ. ಇಲ್ಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಊಟ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಮಿನಿ ಕಿಚನ್ ಇದೆ ಇದರಲ್ಲಿ. ಸೊ ಇದ್ರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಮೈಕ್ರೋವೇವ್, ಚಿಕ್ಕದಾಗಿ ಒಂದು ಸ್ಟವ್ ಕೂಡ ಇದೆ, ಸಿಂಕ್ ಅಂಡ್ ಡಿಶ್ ವಾಷರ್ ಇನ್ಕ್ಲೂಡ್ ಇದೆ. ಯೂಶಲಿ ಡಿಶ್ ವಾಷರ್ ಎಲ್ಲ ಕಡೆ ಇನ್ಕ್ಲೂಡ್ ಆಗಿರೋದಿಲ್ಲ. ಸೊ ಅದಿದೆ. ಮತ್ತೆ ಇಲ್ಲಿ ಕುಕ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಪ್ಲೇಟ್ಸು, ಗ್ಲಾಸಸ್ಸು, ಮತ್ತೆ ಕಾಫಿ ಮಗ್ಸ್ ಎಲ್ಲಾನು ಇದೆ ಇಲ್ಲಿ. ಅಂಡ್ ಇಷ್ಟು ದೊಡ್ಡ ಫ್ರಿಡ್ಜ್ ಇದೆ. ಸೊ ಎಲ್ಲ ಕಡೆ ಚಿಕ್ಕದು ಪೋರ್ಟಬಲ್ ಸೈಜ್ ಫ್ರಿಡ್ಜ್ ಮಾತ್ರ ಇರುತ್ತೆ, ಇಲ್ಲಿ ಇಷ್ಟು ದೊಡ್ಡದಾಗಿದೆ ಫ್ರಿಡ್ಜ್. ಸೊ ನನ್ಗೆ ಈ ಒಂದು ಕಿಚನ್ ಏರಿಯಾ ಏನಿದೆ ತುಂಬಾ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾವ್ ಈಗಷ್ಟೇ ಊಟ ಕೂಡ ಎಲ್ಲ ಮಾಡಿ ಕ್ಲೀನ್ ಮಾಡಿದೀವಿ. ಒಂಥರ ಹೈಲೈಟ್ ಆಗಿದೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಒಂದು ರೂಮ್ ಇದೆ. ಈ ರೂಮ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ, ಬನ್ನಿ ಒಳಗೆ. ಸೊ ಲೈಟ್ ಆ ಕಡೆ ಲಾಸ್ಟ್ ಅಲ್ಲಿ ಇದೆ. ಇಲ್ಲಿ ಒಂದು ಕ್ವೀನ್ ಸೈಜ್ ಬೆಡ್ ಇದೆ. ಕ್ವೀನ್ ಸೈಜ್ ಬೆಡ್, ಟಿವಿ ಇದೆ, ಮತ್ತೆ ಮೇನ್ ಹೈಲೈಟ್ ಬಂದು ಇಲ್ಲಿ ಈ ತರ ಬಂಕ್ ಬೆಡ್ ಇದೆ. ಸೊ ಮಕ್ಳಿರೋಂಥ ಫ್ಯಾಮಿಲೀಸ್ ಬಂದ್ರೆ ಈ ರೂಮ್ ಮಾತ್ರ ಪರ್ಫೆಕ್ಟ್ ಆಗಿದೆ. ನಮ್ಗೆ ನೆಕ್ಸ್ಟ್ ಇಯರ್ ಈ ತರ ರೂಮ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಜಾನ್ವಿಕಾ ಮತ್ತೆ ಬೇಬಿ ಇಬ್ರು ಮಲ್ಕೋಬಹುದು ಬಂಕ್ ಬೆಡ್ ಅಲ್ಲಿ. ಮತ್ತೆ ಇಲ್ಲಿ ಐರನಿಂಗ್ ಬೋರ್ಡ್ ಇದೆ. ಸೊ ಐರನ್ ಮಾಡ್ಕೋಬೇಕಂದ್ರೆ ಯುಟಿಲೈಸ್ ಮಾಡ್ಕೋಬಹುದು. ಈ ರೂಮ್ ಒಂಥರ ಕೋಸಿಯಾಗಿ ಚಿಕ್ಕದಾಗಿ ಚೆನ್ನಾಗಿದೆ. ಇಲ್ಲಿ ಲೈಟಿಂಗ್ ಅಷ್ಟಾಗಿ ಚೆನ್ನಾಗಿಲ್ಲ, ನ್ಯಾಚುರಲ್ ಲೈಟ್ ಇಲ್ಲ. ಮತ್ತೆ ಇಲ್ಲಿ ನೋಡ್ಬೋದು ಬೆಳಕು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಇದು ಬಂದು ಲಿವಿಂಗ್ ಏರಿಯಾ. ಜಾನ್ವಿಕಾ ಇಲ್ಲಿ ಕುತ್ಕೊಂಡು ಈಗ ಮೊಬೈಲ್ ನೋಡ್ತಾ ಇದ್ದಾಳೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋದಿಕ್ಕೆ ಅಂತ. ಇಲ್ಲೂ ಒಂದು ಟಿವಿ ಕೊಟ್ಟಿದ್ದಾರೆ. ಸೊ ಈ ಲಿವಿಂಗ್ ಏರಿಯಾದಲ್ಲೂ ಕುತ್ಕೊಂಡು ಟಿವಿ ನೋಡ್ಬೋದು. ಸೊ ಇಲ್ಲಿ 3 ಸೋಫಾ ಬರುತ್ತೆ. ಮತ್ತೆ ಇಲ್ಲಿ ನಾವು ಕಾಫಿ ಕುಡಿಬೇಕಾದ್ರೆ ಏನಾದ್ರು ಗ್ಲಾಸ್ ಇಟ್ಕೊಳ್ಳೋದಿಕ್ಕೆ ಅಥವಾ ಬುಕ್ ಓದ್ತೀವಿ ಅಂದ್ರೆ ಆ ಬುಕ್ಸ್ ಎಲ್ಲ ಇಟ್ಕೋಬಹುದು. ಮತ್ತೆ ಇಲ್ಲಿ ಲ್ಯಾಂಪ್ಸ್ ಎಲ್ಲಾನು ಚೆನ್ನಾಗಿರುತ್ತೆ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿ. ಹಾಗೇನೆ ಮೇನ್ ಈ ರೂಮ್ ಹೈಲೈಟ್ ಬಂದು ಈ ವ್ಯೂ. ಸೊ ಈ ವ್ಯೂ ಈ ತರ ಇರುತ್ತೆ. ಸೊ ವ್ಯೂ ನೋಡ್ಬೋದು, ಈ ತರ ಇದೆ. ಓಕೆ, ಸೊ ಈಗ ಹೊರಗಡೆ ಹೋಗಿ ನೋಡೋಣ. ಇಲ್ಲಿ ನೋಡಿದ್ರಿ ಅಲ್ವಾ, ಎಷ್ಟು ವ್ಯೂ ತುಂಬಾನೇ ಚೆನ್ನಾಗಿದೆ. ಇದು ಈಸ್ಟ್ ಕೋಸ್ಟ್ ಅಲ್ವಾ, ಇಲ್ಲಿ ಸನ್ಸೆಟ್ ನೋಡೋದಕ್ಕಾಗೋದಿಲ್ಲ, ಸನ್ ರೈಸ್ ನೋಡ್ಬೋದು. ಸೊ ಬೆಳಗ್ಗೆಗೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಸನ್ ರೈಸ್ ನೋಡೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಹಾಗೇನೆ ನಮ್ಮ ಹೋಟೆಲ್ ನಲ್ಲಿ ಇಲ್ಲಿ ಪೂಲ್ ಆಕ್ಸೆಸ್ ಕೂಡ ಇದೆ. ಅಷ್ಟೇ ಇಲ್ಲಿ ಬೀಚ್ ನಲ್ಲಿ ಆಟ ಆಡ್ಕೊಂಡು ಬಂದ್ವಿ. ಹಾಗೇನೆ ಇಲ್ಲಿ ಕೆಳಗಡೆ ಎಲ್ಲಾನು ಪೂಲ್ ಇದೆ. ಜಾನ್ವಿಕಾ ಇಷ್ಟೊತ್ತು ಪೂಲ್ ನಲ್ಲೂ ಆಟ ಆಡಿದ್ಲು. ಈಗ ನೆಕ್ಸ್ಟ್ ಇನ್ನೂ ಒಂದು ರೂಮ್ ಇದೆ, ಆ ರೂಮ್ ನ ತೋರಿಸ್ತೀನಿ. ಸೊ ಇದು ಬಾತ್ರೂಮ್. ಇಲ್ಲಿ ಸ್ಟ್ಯಾಂಡರ್ಡ್ ಬಾತ್ರೂಮ್, 2 ಸಿಂಕ್ಸ್ ಬರುತ್ತೆ, ಮತ್ತೆ ಸ್ಟ್ಯಾಂಡಿಂಗ್ ಶವರ್ ಇದೆ, ಮತ್ತೆ ಬಾತ್ ಟಬ್ ಕೂಡ ಇದೆ. ಸೊ ಅದು ಎಲ್ಲರೂ ನೋಡಿರ್ತೀರ ಬಾತ್ರೂಮ್ ಏನ್ ತೋರಿಸೋದು. ಸೊ ಇವಾಗ ಇದು ಬಂದು ಸೆಕೆಂಡ್ ಬೆಡ್ರೂಮ್. ಸೊ ಇದು ಕಿಂಗ್ ಸೈಜ್ ಬೆಡ್. ಮತ್ತೆ ಇಲ್ಲೂ ಕೂಡ ಒಂದು ಟಿವಿ ಇದೆ. ಮತ್ತೆ ಇಲ್ಲಿ ಒಂದು ಕ್ಲಾಸೆಟ್, ಚಿಕ್ಕದಾಗಿ ಒಂದು ಕ್ಲಾಸೆಟ್, ಬಟ್ಟೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಹಾಗೆ ಈ ರೂಮಲ್ಲೂ ಹೈಲೈಟ್ ಅಂದ್ರೆ ಇಲ್ಲೂ ವ್ಯೂ ತುಂಬಾ ಚೆನ್ನಾಗಿದೆ. ಇಲ್ಲೂ ಡೋರ್, ಈ ಡೋರ್ನ ಕೂಡ ಓಪನ್ ಮಾಡ್ಬೋದು. ಸೊ ಇಲ್ಲಿ ಡೋರ್ ಇದೆ, ಬೇಕಾದ್ರೆ ಡೋರ್ನು ಓಪನ್ ಮಾಡ್ಕೋಬಹುದು.
ಆ, ಈ ರೂಮ್ ನಲ್ಲೇ ಇವತ್ತು ನಾವು ಮಲ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಗೊತ್ತಿಲ್ಲ, ಬಟ್ ಜಾನ್ವಿಕಾ ಅಲ್ಲಿ ಬಂಕ್ ಬೆಡ್ ಅಲ್ಲಿ ಮಲ್ಗ್ತೀನಿ ಅಂತಿದ್ದಾಳೆ. ನೋಡೋಣ, ಇಲ್ಲೇ ಮಲ್ಕೊಂಡ್ರೆ ಬೆಳಗ್ಗೆ ಇಲ್ಲಿಂದಾನೇ ಹಿಂಗೆ ಸನ್ರೈಸ್ ಎಲ್ಲ ನೋಡ್ಬೋದು ಅಂತ. ಇಲ್ಲಿ ಅಮೆರಿಕ ಫ್ಲಾಗ್ ಕೂಡ ಹಾರ್ತಾ ಇದೆ ನಮ್ಮ ರೂಮ್ ಆಪೋಸಿಟ್ ಆಗೆ. ಈಗ ಸ್ವಲ್ಪ ವೆದರ್ ಒಂಚೂರು ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಕೋಲ್ಡ್ ಅನ್ನಿಸ್ತಾ ಇದೆ. ಬಟ್ ನಾವು ಬಂದಾಗ ಇಷ್ಟೊಂದು ಕೋಲ್ಡ್ ಇರ್ಲಿಲ್ಲ, ಹಾಗಾಗಿ ಬೀಚ್ ಹತ್ರ ಸ್ವಲ್ಪ ಜನಗಳೆಲ್ಲ ಕಡಿಮೆ ಆಗಿದ್ದಾರೆ. ಈಗ ರೂಮ್ ಟೂರ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ನಾವ್ ಈ ರೂಮ್ ನ ಲಾಸ್ಟ್ ಮೂಮೆಂಟ್ ಅಲ್ಲಿ ಬುಕ್ ಮಾಡಿದ್ದು. ಸೊ ಇದೇ ರೂಮ್ ಅವೈಲೇಬಲ್ ಇದ್ದಿದ್ರಿಂದ ನಾವ್ ಇದನ್ನೇ ಚೂಸ್ ಮಾಡ್ಬೇಕಾಗಿ ಬಂತು. 1 ಡೇ ಬಿಫೋರ್ ಬುಕ್ ಮಾಡಿದ್ದು ನಾವು ರೂಮ್ ನ. ಸೊ ಇದಾಗಿತ್ತು ರೂಮ್ ಟೂರ್. ನಾವು 3 ಜನನು ರೆಡಿ ಆಗಿದ್ದೀವಿ. ಇಲ್ಲಿ ಸ್ವಲ್ಪ ಈಗ ಸನ್ಸೆಟ್ ಟೈಮ್ ಆಗ್ತಾ ಇದೆ ಅಲ್ವಾ, ಈ ಟೈಮ್ ನಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ನೋಡ್ಬೋದು, ಈಗ ಅಷ್ಟು ಯಾರು ಜನಗಳು ಅಷ್ಟಿಲ್ಲ, ಕ್ರೌಡ್ ಎಲ್ಲಾನು ಜಾಸ್ತಿ ಇಲ್ಲ. ಸೊ ಫೋಟೋಸ್ ಎಲ್ಲಾನು ಈಗ ತಗೊಂಡ್ರೆ ಚೆನ್ನಾಗ್ ಬರುತ್ತೆ ಅಂತ. ಇದು ಏನಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ಲಾನ್ ಮಾಡಿದ್ದು. ಸಿಂಪಲ್ ಆಗಿ ಈ ತರ ವೈಟ್ ಟಾಪ್ ನನ್ನ ಹತ್ರ, ಜಾನ್ವಿಕಾ ಹತ್ರ, ಇಬ್ರ ಹತ್ರನು ಇತ್ತು, ಬಟ್ ಹಾಕಿರ್ಲಿಲ್ಲ. ಸೊ ಅದಕ್ಕೆ ಈ ತರ ಬೀಚ್ಗೆ ಇದೊಂಥರ ಚೆನ್ನಾಗಿ ಕಾಣಿಸುತ್ತಲ್ಲ ಅನ್ಬಿಟ್ಟು 3 ಜನರು ವೈಟ್ ಅಲ್ಲೇನೆ ಔಟ್ಫಿಟ್ ಹಾಕೊಂಡು ಒಂದು ಫೋಟೋ ಶೂಟ್ ಮಾಡ್ತಾ ಇದೀವಿ. ಸೊ ಫೋಟೋ ಶೂಟ್ ಮಾಡೋಣ ಈಗ. ಈಗ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡಿದೀವಿ. ಆ ಫೋಟೋ ಶೂಟ್ ಇದೆಲ್ಲ ಸಪ್ರೇಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಇಲ್ಲಿ ಕಾಫಿ ತಗೋತಾ ಇದೀವಿ. ಈಗ ಸಾಯಂಕಾಲ 7:30 ಆಗಿದೆ. ಈಗ ನಾವ್ ಬಂದಿದೀವಿ ಮರ್ಟಲ್ ಬೀಚ್ ಹತ್ರ ಇರುವಂತ ಈ ಸ್ಕೈ ವೀಲ್ಗೆ. ಸೊ ಇಲ್ಲಿ ಬೋರ್ಡ್ ವಾಕ್ ಇದೆ. ಇದು ನೈಟ್ ತುಂಬಾ ಹ್ಯಾಪನಿಂಗ್ ಪ್ಲೇಸ್. ಈ ಸ್ಟ್ರೀಟ್ ಬಂದು ಹ್ಯಾಪನಿಂಗ್ ಪ್ಲೇಸ್. Oh, box. Ready, set, go! Go, 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 go! Oh, minus 5. Who's gonna win? I think I'm gonna win. I'm gonna win. I'm gonna win. I'm gonna win. Oh no! No, Janika didn't Yours is too late. Yours is so slow. Yours is slow. It's okay. Oh, what's this one? Daddy's going. You're gonna win. No, baby. Almost. Oh, these? I don't have any more of these, but I have a bracelet. Over here? Yeah, you still can have one of these too. You can have a necklace, you can have a bracelet, and a...
ಥ್ಯಾಂಕ್ ಯು. ಐವಿಲ್ ಮುಂದೆ ನಿಂತ್ಕೊಂಡಿದೀವಿ. ಜಾನ್ವಿಕಂಗೆ ಇಲ್ಲೇನೋ ಬಂದಿದ್ದಕ್ಕೆ ಗೇಮ್ಸ್ ಎಲ್ಲ ಆಡಿ ಇದೆಲ್ಲ ಗಿಫ್ಟ್ ಎಲ್ಲ ಸಿಕ್ಕಿದೆ. ತುಂಬಾ ಖುಷಿ ಆಗ್ಬಿಟ್ಟಿದೆ ಅವಳಿಗಂತೂ. ಹಾಗೆ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದು ಒಂದು ಪಿಯರ್ ಅಲ್ಲಿ ರೆಸ್ಟೋರೆಂಟ್ ಎಲ್ಲ ಇದೆ. ತುಂಬಾ ಕತ್ಲೆ ಆಗಿದೆ, ಮತ್ತೆ ಇವತ್ತು ಚಳಿನೂ ಜಾಸ್ತಿ ಅನ್ನಿಸ್ತಾ ಇದೆ ನಮ್ಗೆ. ಅದಕ್ಕೆ ಪಿಯರ್ಗೆ ಹೋಗ್ತಾ ಇಲ್ಲ ನಾವು, ಪಿಜ್ಜಾ ಆರ್ಡರ್ ಮಾಡಿದೀವಿ. ಸೊ ಈಗ ಇಲ್ಲಿ ಸ್ಟ್ರೀಟ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಓಡಾಡ್ಬಿಟ್ಟು ನೆಕ್ಸ್ಟ್ ಪಿಜ್ಜಾ ಪಿಕಪ್ ಮಾಡಿ ರೂಮ್ಗೆ ಹೋಗ್ತೀವಿ. ಸೊ ಬನ್ನಿ, ಸ್ಟ್ರೀಟ್ ಎಲ್ಲ ಯಾವ ತರ ಇದೆ ಅಂತ ನಿಮ್ಗೂ ತೋರಿಸ್ತೀನಿ. ಇಲ್ಲಿ ಮ್ಯಾಗ್ನೆಟ್ ನ ತಗೊಂಡಿದೀವಿ, ಮರ್ಟಲ್ ಬೀಚ್ ಅಂತ. ಮೊದ್ಲು ತಗೊಂಡಿದ್ದು ಒಡೆದೋಗಿದೆ, ಸೊ ಅದಕ್ಕೆ ಈ ಮ್ಯಾಗ್ನೆಟ್ ನ ಇಲ್ಲಿ ತಗೋತಾ ಇದೀನಿ. ಈಗ ರೂಮಿಗೆ ಬಂದಿದ್ದೀವಿ. ಡಿನ್ನರ್ಗೆ ಇದು ಪಿಜ್ಜಾ ತಗೊಂಡ್ ಬಂದಿದ್ವಿ. ಜಾನ್ವಿಕನ್ಗೆ ಪಿಜ್ಜಾ ಇಷ್ಟ ಅಲ್ವಾ ಅಂತ. ಜಾನ್ವಿಗೆ ಅದು ಇಷ್ಟ ಹೇಳ್ತಾ ಎಲ್ಲ ಡೇ ಸ್ಪೆಂಡ್ ಮಾಡಿದ್ದು. ಎಂಜಾಯ್ ಮಾಡ್ದ ಬೀಚು, ಪೂಲ್ ಎಲ್ಲಾನು. ಮತ್ ನಿನ್ ಫೇವ್ರೆಟ್ ಫುಡ್ ಟುಮಾರೋ ನೈಟ್ ರೀಚ್ ಆಗ್ತೀವಿ ನಾವು ಅಲ್ವಾ. ಸೊ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.